ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡಿದ್ರೆ ಬಿಪಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಸ್ತೆ ಬದಿ ಕಸ ಎಸೆಯುವವರನ್ನೇ ಮಾರ್ಷಲ್ಸ್ ಟಾರ್ಗೆಟ್ ಮಾಡಿ ಫೈನ್ ಕಟ್ಟಿಸಿಕೊಳ್ತಾ ಇದ್ದಾರೆ. ರಾತ್ರಿ ಕಸ ಎಸೆಯುವವರ ಮೇಲೂ ಕೂಡ ಕಣ್ಣಿಡೋದಕ್ಕೆ ಸಿಸಿಟಿವಿ ಹಾಕಲಾಗಿದೆ. ಸಿಸಿಟಿವಿ ದೃಶ್ಯದ ಆಧಾರದ ಮೇಲೆ ಕಸ ಎಸೆದವರನ್ನ ಜಿಬಿಎ ಸಿಬ್ಬಂದಿ ಹುಡುಕಾಡ್ತಾ ಇದ್ದಾರೆ. ಬರೀ ಹುಡುಕೋದಷ್ಟೇ ಅಲ್ಲ, ಮನೆ ಮುಂದೆ ಹೋಗಿ ರಾಶಿ ರಾಶಿ ಕಸವನ್ನ ಚೆಲ್ಲಿ ಜನರಿಗೆ ಫೈನ್ ಹಾಕ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. HSR ಲೇಔಟ್, ಕೋರಮಂಗಲ ಸೇರಿದಂತೆ ಹಲವೆಡೆ ನಿವಾಸಿಗಳು ಫೈನ್ ಕಟ್ಟಿದ್ದಾರೆ. ಮೊದಲ ಬಾರಿ ಕಸ ಹಾಕಿದವರಿಗೆ ಮನೆ ಮುಂದೆ ತಮಟೆ ಸದ್ದು ಜೊತೆಗೆ ₹1000 ಫೈನ್ ಹಾಕಲಾಗ್ತಾ ಇದೆ. ಎರಡನೇ ಬಾರಿ ಕಸ ಹಾಕಿದ್ರೆ ಮನೆ ಬಾಗಿಲಿಗೆ ರಾಶಿ ರಾಶಿ ಕಸ ಜೊತೆಗೆ ₹5000 ಫೈನ್ ಕಟ್ಟಿಸಿಕೊಳ್ಳಲಾಗ್ತಾ ಇದೆ. ರಸ್ತೆ ಬದಿಯಲ್ಲಿ ಖಾಲಿ ಸೈಟ್ಗಳಲ್ಲಿ ಕಸ ಎಸೆಯುವವರ ಮೇಲೆ ಹದ್ದಿನ ಕಣ್ಣಿಟ್ಟು ಕಠಿಣ ಕ್ರಮಕ್ಕೆ ಜಿಬಿಎ ಮುಂದಾಗಿದೆ. ಕಸ ಸುರಿಯುವ ಹಬ್ಬ ಮಾಡಿ ಬೆಂಗಳೂರನ್ನು ಸ್ವಚ್ಛವಾಗಿಡಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸನ್ನದ್ಧ ಆಗಿದೆ. ಆದ್ರೀಗ ಜಿಪಿಎ ಕಸ ಸುರಿಯುವ ಹಬ್ಬಕ್ಕೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕಸದ ಗಾಡಿ ಬಂದಿಲ್ಲ ಅಂದ್ರೆ ಜಿಬಿಎ ಮುಂದೆ ಕಸ ಸುರಿಯೋದಾಗಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಜನರು ಕಸ ರಸ್ತೆ ಬದಿ ಬಿಸಾಕಿದ್ರೆ ಮನೆಗೆ ತಂದು ಸುರಿತಾ ಇದ್ದೀರಾ. ಕೆಲ ಸಾರ್ವಜನಿಕ ಪ್ರದೇಶಗಳು ಡಂಪಿಂಗ್ ಯಾರ್ಡ್ ಆಗಿದೆ, ಅಲ್ಲಿ ಕಸದ ಬೆಟ್ಟ ನಿರ್ಮಾಣ ಆಗಿದೆ. ಅಲ್ಲಿ ಕಸ ಕ್ಲೀನ್ ಮಾಡದೇ ಇದ್ರೆ ಜಿಬಿಎ ಕಚೇರಿಯ ಮುಂದೆ ತಂದು ಸುರಿತೀವಿ ಅಂತ ಕಿರಣ್ ಅನ್ನೋರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವೇನೋ ತಗೊಂಡೋಗಿ ಇನ್ನೊಬ್ರು ಮನೆ ಮುಂದೆ ಕಸ ಸುರಿತೀರಾ, ಅವರು ಕಸ ಹಾಕ್ಲಿಲ್ಲ ಇದು ಮಾಡಲಿಲ್ಲ ಅಂದ್ಬಿಟ್ಟು. ಓಕೆ, ಇದೊಂದು ಒಳ್ಳೆ ಯೋಜನೆ. ಬಟ್ ನಿಮ್ಮ BBMP ಅವರೇ ಎಷ್ಟೋ ಜಾಗಗಳಲ್ಲಿ ಇವತ್ತು ಡಂಪಿಂಗ್ ಯಾರ್ಡ್ಗಳನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಆ ಜಾಗಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ? ನೀವು GBA ಅಧಿಕಾರಿಗಳೇ, ನೀವು ಇನ್ನೊಬ್ಬರ ಮನೆ ಕಸ ಹಾಕೋದಕ್ಕೆ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಫಸ್ಟು ನೀವು ತಿಳ್ಕೊಳ್ಳಿ. ನಾವು ತಗೊಂಬಂದು ನಿಮ್ಮ BBMP ಕಚೇರಿ ಮುಂದೆ ನಾವು ಕಸ ಎಸಿತೀವಿ. ಎಚ್ಚರಿಕೆ ಇರಲಿ. ನಿಮ್ಮ ಗಾಡಿಗಳೇ ಸರಿಯಾದ ಟೈಮಿಗೆ ಬರೋಲ್ಲ, ಸರಿಯಾದ ಟೈಮಿಗೆ ಅವ್ರ ಹತ್ರ ಬಂದು ಕಸ ಕಲೆಕ್ಟ್ ಮಾಡಲ್ಲ. ಹಂಗಾರೆ ಕಸ ಮನೆಯಲ್ಲೇ ಕೊಳಿತಾ ಬಿದ್ದಿರ್ಬೇಕಾ? ಎಷ್ಟು ಸರಿ ನೀವುಗಳು ಪ್ರೊಟೆಸ್ಟ್ ಮಾಡಿದಾಗ ಕಸದ ರಾಶಿಗಳು ಮನೆಯಲ್ಲಿ ಹೆಂಗೆ ಬಿದ್ದಿರ್ತವೆ ಅಂತ ಗೊತ್ತಾ ನಿಮಗೆ? ಹೌದು, ಜನನೂ ತಪ್ಪು ಮಾಡಿದ್ದಾರೆ, ಜನಕ್ಕೆ ಅದೊಂದು ವ್ಯವಸ್ಥೆ ಮಾಡಿದ್ದೀರಾ. ಬಟ್ ನೀವು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟು ಜಾಗಗಳನ್ನು ತೋರಿಸ್ಬೇಕಾ ನಿಮಗೆ? ನಮ್ಮ KR ಮಾರ್ಕೆಟ್ ಹೆಂಗಿದೆ ಅಂತ ತೋರಿಸ್ಬೇಕಾ? ನಿಮ್ಮ BBMP ಕಚೇರಿ ಮುಂದೆ ನಾವು ಕಸ ಎಸಿತೀವಿ, ಮುಂದೆ ನೀವು ಕಸ ಸರಿಯಾಗಿ ಪಿಕ್ ಮಾಡದೆ ಹೋದ್ರೆ, ಫಸ್ಟು ನೀವು ಸರಿಯಾದ್ರೆ ಜನ ನಾವು ಸರಿ ಹೋಗ್ತೀವಿ. ಇನ್ನು ಮನೆ ಮುಂದೆ ಕಸ ಸುರಿಯುವ ಅಭಿಯಾನಕ್ಕೆ DK ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕ್ಯಾಮೆರಾ ಹಾಕಿದ್ರೂ ಸಾರ್ವಜನಿಕರು ಕಸವನ್ನ ರಸ್ತೆ ಬದಿಯಲ್ಲೇ ಹಾಕ್ತಾ ಇದ್ದಾರೆ. ಮನೆ ಮುಂದೆಯೇ ವಾಪಸ್ ಕಸ ಹಾಕಿ ಅಂತ ಹೇಳಿದ್ದೀನಿ ಅಂತ DK ಶಿವಕುಮಾರ್ ತಿಳಿಸಿದ್ರು. ರಸ್ತೆಗಳಲ್ಲಿ ಕಸ ಎಸೆಯೋದು ಸರಿಯಲ್ಲ ಅಂತ ಎಚ್ಚರಿಸ್ತಾ ಇದ್ದೀನಿ. ನಾವು ಕ್ಯಾಮೆರಾ ಹಾಕ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಹಾಕ್ತಾ ಇದ್ದೀವಿ, ದಂಡವನ್ನು ಹಾಕಿದ್ದೀವಿ, ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಆಗಿದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸ ರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ, ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದ್ದೀವಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಚಬೇಕು ಅಂತ ಹೇಳಿದ್ವಿ. ಅದು ಕೆಲವ್ರು ಮಾಡ್ತಾ ಇಲ್ಲ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಗೊಂದು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದ್ದೀವಿ. ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆನೇ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋದಕ್ಕೆ ಸರ್ಕಾರ ಡೆಡ್ಲೈನ್ ಕೊಟ್ಟರೂ ಕೂಡ ಕೆಲಸಗಳಾಗಿಲ್ಲ. ಸರ್ಕಾರ ಕೊಟ್ಟ ಡೆಡ್ಲೈನ್ಗಳೇ ಡೆಡ್ ಆಗ್ತಾ ಇವೆ ಅಂತ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು.
ಗುತ್ತಿಗೆದಾರರು ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಕಸಕ್ಕೆ ಮಾತ್ರ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ. ಆದರೆ ಕಸದ ಸಮಸ್ಯೆಯನ್ನು ಮಾತ್ರ ಪರಿಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ನವರು ಕುರ್ಚಿಗಾಗಿ ಕದನವನ್ನ ಮಾಡಲಿ, ಯಾರಾದ್ರೂ ಸಿಎಂ ಆಗಲಿ, ಆದ್ರೆ ಮೊದಲು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂಥವರು ಇಂಥ ಎಲ್ಲ ದುಷ್ಕೃತ್ಯಗಳನ್ನು ಮಾಡ್ತಾರೆ. ಕಸವನ್ನು ಎತ್ತೋದು, ಕಸವನ್ನು ಸೆಗ್ರಿಗೇಟ್ ಮಾಡೋದು, ಕಸವನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಅದನ್ನು ಮುಂದಿನ ಪ್ರೋಸೆಸ್ ಮಾಡೋದು BBMP ಮೊದಲಿಂದಲೂ ಮಾಡಬೇಕಾಗಿತ್ತು. ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ನಮ್ಮ ಮಹಾನಗರ ಪಾಲಿಕೆಯ ಕಸದ ಗುತ್ತಿಗೆದಾರರು ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಯಾವ ಲಾಬಿಯಲ್ಲಿ ನಡೀತಿದೆಯೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಎಲ್ಲ ರಸ್ತೆಗಳಿಗೂ ಕೂಡ ಕಸ ಬೀಳ್ತಾ ಇದೆ. ಇವರು ಮಾಡ್ತಾ ಇರೋದು ದೊಡ್ಡ ಗಣಂದಾರಿ ಕೆಲಸ. ಅಂದ್ರೆ ಯಾರಾದ್ರೂ ಕಸ ಬಿಸಾಡಿದಾರಂದ್ರೆ ಅವರ ಮನೆ ಮುಂದೆ ಹೋಗಿ ಕಸ ಸುರಿಯುವುದು, ಇದು ಪರಿಹಾರನ? ನಾವು ಜವಾಬ್ದಾರಿಯುತ ನಾಗರಿಕರು ಸರಿಯಾದ ಕಸ ವಿಲೇವಾರಿ ಮಾಡಬೇಕು, ಸರಿ ಇದೆ. ಆದ್ರೆ ಅವರ ಮನೆ ಮುಂದೆ ಕಸ ಸುರಿಯುವುದು ಪರಿಹಾರನ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬೆಂಗಳೂರಲ್ಲಿ ಎದ್ದಿದೆ. ಕಸಕ್ಕೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ, ಕಸ ವಿಲೇವಾರಿಗೂ ದುಡ್ಡು ಜಾಸ್ತಿ ಆಯ್ತು. ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಅದನ್ನು ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು ಮಾಡಿದ್ರು. ಆದ್ರೆ ಕಸದ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಆಗ್ತಿಲ್ಲ, ಬೆಂಗಳೂರಲ್ಲಿ ಉಸ್ತುವಾರಿ ಹೊತ್ತಂತ ಮಂತ್ರಿಗಳು ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬೆಂಗಳೂರಿನ ಮಹಾನಗರ ಪಾಲಿಕೆ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.